ಪರಿಶುದ್ಧ ನಮಗೆ ಸ್ತೋತ್ರಾಲಿ. ನಾನು ನಂಬ್ತೀನಿ ನೀವೆಲ್ಲ ಚೆನ್ನಾಗಿದ್ದಾರೆ ಎಂಬುದಾಗಿ. ಸೊ ನಾನು ಇವತ್ತು ಒಂದು ವಾಕ್ಯ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ನಾನು ಯೋಚನೆ ಮಾಡಿದೆ. ಅದು ಯೋಸೇಫನ ಜೀವಿತದಿಂದ. ನೋಡಿ, ಯೋಸೇಫ ತನ್ನ ಸಹೋದರನಿಂದ ದ್ವೇಷಿಸಲ್ಪಟ್ಟವನು, ತಿರಸ್ಕಾರ ಹೊಂದವನು. ಅಲ್ಲಿಂದ ಆತನನ್ನು ಒಂದು ಹಳ್ಳಕ್ಕೆ ಹಾಕ್ತಾರೆ. ಅಲ್ಲಿಂದ ಆತನನ್ನು ಬೇರೆ ದೇಶಕ್ಕೆ ಆತನನ್ನು ಮಾರಿಬಿಡ್ತಾರೆ. ಇಷ್ಟೆಲ್ಲ ಆದರೂ ಒಂದು ಕಾಲ ಬಂದಾಗ ಯೋಸೇಫನ ಐಗುಪ್ತ ದೇಶದಲ್ಲಿ ಒಬ್ಬ ಅಧಿಕಾರಿಯಾಗಿ ಆತನೇ ಇರ್ತಾನೆ. ಸೊ ಆವಾಗ ತನ್ನ ಅಣ್ಣಂದಿರು ಆತನ ಬಳಿಗೆ ಬಂದಾಗ ಅವನು ಒಂದೇ ಒಂದು ವಿಷಯ ಹೇಳೋದು ಏನು ಅಂತಂದರೆ, ಇದು ನೀವು ನನ್ನ ಕಳಿಸ್ಲಿಲ್ಲ, ಅಥವಾ ಅವನು ಇನ್ನೊಂದು ಹೇಳ್ತಿರೋದು, ನೀವು ನನ್ನನ್ನು ಹಳ್ಳಕ್ಕೆ ಹಾಕಲಿಲ್ಲ, ಅಥವಾ ನೀವು ನನ್ನನ್ನು ಕಳಿಸ್ಲಿಲ್ಲ, ಅರೆ ದೇವರು ಇದನ್ನು ಮಾಡಿದ್ರು ಎಂಬುದಾಗಿ, ನಿಮ್ಮ ಮುಖಾಂತರ ಮಾಡೋರು ಎಂಬುದಾಗಿ. ನೋಡಿ, ಅದು ಎಷ್ಟು ಒಂದು ಅಂದವಾದ, ಒಂದು ಚಂದವಾದ ವಾಕ್ಯ. ನನಗೆ ತುಂಬ ಇಷ್ಟ ಆಗೋಂಥ ವಾಕ್ಯ ಅದು. ಯಾಕಂದರೆ ಅವನಿಗಿದ್ದಂಥ ಅಧಿಕಾರದಲ್ಲಿ ಅವನು ತನ್ನ ಸಹೋದರನ್ನ ಏನಾರ ಮಾಡ್ಬೋದಿತ್ತು, ಆತನು ಸಾಯಿಸಬೋದಿತ್ತು. ಅಷ್ಟು ಅಧಿಕಾರ ಆತನು ಕೊಡಲ್ಪಟ್ಟಿತ್ತು. ಆದರೆ ಅವನು ಹೇಳ್ತಾನೆ, ಅಂದರೆ ಅವನ ಸ್ಪಿರಿಚುಲಿಟಿ ಅಥವಾ ಅವನ ಆತ್ಮಿಕತ್ವ ಅವನು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ಇದು ನನ್ನ ಸಹೋದರ ಮಾಡಲಿಲ್ಲ, ಆದರೆ ದೇವರು ಇವರ ಮುಖಾಂತರ ಮಾಡಿ ನನ್ನನ್ನು ಆ ಸಮಯದಲ್ಲಿ ಅವನಿಗೆ ಕಷ್ಟ ಅನಿಸಿರ್ಬೋದು. ಆ 30 ವರ್ಷ ಅಥವಾ 39 ವರ್ಷ ಅವನಿಗೆ ಕಷ್ಟ ಅನಿಸಿರ್ಬೋದು. ಆದರೆ ಅವನು ಯಾವಾಗ ಅಧಿಕಾರಕ್ಕೆ ದೇವರು ಆತನನ್ನು ಕೊಂಡಿಸ್ತಾರೆ, ಅವನು ಅರ್ಥ ಮಾಡ್ಕೊಳ್ಳೋದು, ದೇವರೇ ಇದು ನನ್ನ ಸಹೋದರ ಕಳಿಸಿಲ್ಲ, ಅರೆ ನೀನು ನನ್ನನ್ನು ಅವ್ರ ಮುಖಾಂತರ ಕಳಿಸಿದೀಯ ಅಂತ. ಸೊ ಅವನು ಮಾಡೋದು ಇಷ್ಟೇ, ತನ್ನ ಸಹೋದರಗಳನ್ನ ಪ್ರೀತಿ ಮಾಡ್ತಾನೆ. ಅವ್ರಿಗೆ ಬೇಕಾದಂಥ ದವಸ ಧಾನ್ಯಗಳನ್ನ ಕೊಟ್ಟು ಇಡೀ ಕುಟುಂಬನ ಸಾಕಿ ಅವನು ನೋಡ್ಕೊಳ್ತಾನೆ. ನಾನು ಯೋಸೇಫನ ಜೀವಿತದಲ್ಲಿ ಕಲ್ತಿದ್ದು ಒಂದು ವಿಷಯ ಏನು ಅಂತಂದರೆ, ನೋಡಿ, ಎಂಥ ಸಂದರ್ಭ ಬಂದರೂ ಅವನು ತನ್ನ ಸಹೋದರಗಳನ್ನು ದ್ವೇಷಿಸಲಿಲ್ಲ, ಆತನ ಕ್ಷಮಿಸ್ತಾ ಆತನ ಪ್ರೀತಿ ಮಾಡ್ದ. ಇವತ್ತು ನಮಗೆ ಅಂಥ ಸಂದರ್ಭಗಳು ಬರ್ಬೋದು. ಆದರೆ ನಾವು ಒಂದೇ ಒಂದು ಮಾಡಬೇಕು, ನಾವು ದೇವ್ರ ಮಕ್ಕಳಾಗಿ, ಯೇಸು ಕ್ರಿಸ್ತನ ಮಕ್ಕಳಾಗಿ ಒಂದೇ ಒಂದು ವಿಷಯ ನಾವು ಮಾಡಬೇಕೇನು ಅಂತಂದರೆ, ಮೊದಲು ಕ್ಷಮೆ, ಆಮೇಲೆ ಪ್ರೀತಿ. ಈ ಕ್ಷಮೆ, ಪ್ರೀತಿ ಇವೆರಡೂ ಇಲ್ಲ ಅಂತಂದರೆ ನಾವು ಕ್ರೈಸ್ತರೇ ಅಲ್ಲ. ವಿ ಆರ್ ನಾಟ್ ಎ ಕ್ರಿಶ್ಚಿಯನ್ಸ್. ನಾವು ಕ್ರಿಶ್ಚಿಯನ್ಸ್ ಅಲ್ಲ, ನಾವು ಯೇಸು ಕ್ರಿಸ್ತನ ಮಕ್ಕಳೇ ಅಲ್ಲ. ಒಂದು ಕ್ಷಮೆ, ಒಂದು ಪ್ರೀತಿ. ಜನ ನಿಮ್ಗೆ ಏನಾರ ಮಾಡಿರ್ಬೋದು, ಜನ ನಿಮ್ಮ ಬಗ್ಗೆ ಏನಾರ ಮಾತಾಡಿರ್ಬೋದು, ಬಟ್ ವಿ ನೀಡ್ ಟು ಫರ್ಗಿವ್ ದೆಮ್, ವಿ ನೀಡ್ ಟು ಲವ್ ದೆಮ್. ಅವ್ರನ್ನ ನಾವು ಕ್ಷಮಿಸಬೇಕು, ನಾವು ಅವ್ರನ್ನ ಪ್ರೀತಿ ಮಾಡಬೇಕು. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಸೊ ನಮಗೆ ಯಾವುದೇ ರೀತಿ ಬೇರೆ ಆಪ್ಷನ್ಸ್ಗಳಿರಲ್ಲ. ಯಾಕೆಂದರೆ ನಾವು ಸತ್ಯವೇದ ಓದೋರು, ಬೈಬಲ್ ಓದೋರು, ನಾವು ಪ್ರಾರ್ಥನೆ ಮಾಡೋರು, ನಾವು ಕ್ಷಮಿಸಬೇಕು, ನಾವು ಒಬ್ಬರನ್ನ ಪ್ರೀತಿ ಮಾಡಬೇಕು. ದೇವರು ಈ ವಾಕ್ಯನ ಆಶೀರ್ವಾದ ಮಾಡಲಿ. ಯೋಸೇಫನ ರೀತಿ ಇರೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಟೇಕ್ ಕೇರ್.